ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿ ಕಿರಣ್. ಒಂದು ಹೊಸ ಟಾಪಿಕ್ನ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸೊ ಯಾವುದಪ್ಪ ಅಂದರೆ ಟಾಪಿಕ್ ಬಂದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಟೈಟಲ್ ಮತ್ತು ತಮ್ಮನೇನ ನೋಡಿ ಅಂದ್ಕೊಂಡಿರ್ತೀರಾ. ಹೌದು ಸ್ನೇಹಿತರೆ, ಡ್ರೋನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಒಂದು ಹೊಸ ಡ್ರೋನು ಲಾಂಚ್ ಆಗಿದೆ ಸ್ನೇಹಿತರೆ. ಡ್ರೋನ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಡ್ರೋನ್ ಏನಪ್ಪ, ಹೆಂಗಿರುತ್ತೆ. ಮೊದಲೆಲ್ಲ ಬೇರೆ ಬೇರೆ ಥರ ಕಲ್ಪನೆಗಳಿತ್ತು, ಕಾಗೆಗಳಿತ್ತು ಡ್ರೋನ್ಗಳ ಬಗ್ಗೆ. ಈಗೆಲ್ಲ ಕರೆಕ್ಟಾಗಿ ಡ್ರೋನ್ ಅಂದರೆ ಒಂದು ಮಾಹಿತಿ ಇದೆ ಎಲ್ರಿಗೂ ಕೂಡ. ಯಾಕಪ್ಪ ಅಂದರೆ ಎಷ್ಟೋ ಜನ, ಮೋಸ್ಟ್ ಆಫ್ ದಿ ಜನ ಬ್ಲಾಗರ್ಸ್ ಆಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಟ್ರಾವೆಲರ್ಸ್ ಆಗಿರ್ಬೋದು, ಈ ಎಲ್ಲರ ಹತ್ರನೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಡ್ರೋನನ್ನು ಇಟ್ಕೊಂಡಿರ್ತಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಜನ ಬ್ಲಾಗರ್ಸ್ ಆಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಟ್ರಾವೆಲರ್ಸ್ ಆಗಿರ್ಬೋದು, ಈ ಎಲ್ಲರ ಹತ್ರನೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಡ್ರೋನನ್ನು ಇಟ್ಕೊಂಡಿರ್ತಾರೆ. ಕ್ರಿಯೇಟರ್ ಅಂದಮೇಲೆ ಅವ್ರ ಹತ್ರ ಒಂದು ಚಿಕ್ಕದಾಗಿರುವಂಥ ಒಂದು ಕಾಂಪ್ಯಾಕ್ಟ್ ಡ್ರೋನ್ ಇಟ್ಕೊಂಡಿರ್ತಾರೆ. ಸೊ ಡ್ರೋನ್ ಅಂದ ತಕ್ಷಣ ಇಂಡಿಯಾದಲ್ಲಿ ನಮಗೆ ಮೇನ್ ಆಗಿ ನೆನಪಾಗುವಂಥ ಕಂಪನಿ ಬಂದ್ಬಿಟ್ಟು DJI. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೌದು ಸ್ನೇಹಿತರೆ, DJI ಅವ್ರ ಕಡೆಯಿಂದ ನಮಗೆ ಎಷ್ಟೊಂದು ಎಲ್ಲ ಥರ ಡ್ರೋನ್ಗಳು ಸಿಗುತ್ತೆ. ನಮಗೆ ಒಂದು 50,000ದಿಂದ ಹಿಡಿದ್ಬಿಟ್ಟು ಸ್ಟಾರ್ಟಿಂಗ್ ಎಂಟ್ರಿ ಲೆವೆಲ್ಲು ನಮಗೆ 3 ಲಕ್ಷ 4 ಲಕ್ಷದವರೆಗೂ ಕೂಡ ಫಿಲ್ಮ್ ಶೂಟಿಂಗ್ ಡ್ರೋನ್ಗಳ ತನಕನೂ ಎಲ್ಲ ಥರ ಡ್ರೋನ್ಗಳು ಕೂಡ DJIನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಡ್ರೋನ್ ಲಾಂಚ್ ಆಗಿದೆ ಸ್ನೇಹಿತರೆ DJI ಅವ್ರ ಕಡೆಯಿಂದ. ಸೊ ಆ ಒಂದು ಹೊಸ ಡ್ರೋನ್ ಹೇಗಿದೆ, ಸೊ ಆ ಒಂದು ಹೊಸ ಡ್ರೋನ್ ಯಾವುದು, ಏನೇ ಸ್ಪೆಸಿಫಿಕೇಷನ್ಸ್ ಇದೆ, ಫೀಚರ್ಸ್ ಏನಿದೆ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ಮೇಯ್ನ್ ಆಗಿ ಬಂದು ಇಂಡಿಯಾದಲ್ಲಿ ಡ್ರೋನ್ ಯಾಕೆ ಅಂದರೆ ಇಂಡಿಯಾದಲ್ಲಿ ಯಾಕೆ ಡ್ರೋನ್ ವೈಟ್ ಮಾರ್ಕೆಟ್ ಅಲ್ಲ ಅಂದರೆ ಈಗ ಯಾವತ್ತಪ್ಪ ಟ್ರಾನ್ಸ್ಪರೆಂಟ್ ಮಾರ್ಕೆಟ್ ಥರ ನಾವು ಯಾವ ಥರ ಈ ಒಂದು ಮೊಬೈಲನ್ನು ತೊಗೊತೀವಿ, ಒಂದು ಟಿವಿಯನ್ನು ತೊಗೊತೀವಿ, ವಾಷಿಂಗ್ ಮಿಷಿನನ್ನು ತೊಗೊತೀವಿ, ಇದೆಲ್ಲದು ಕೂಡ ಒಂದು ವೈಟ್ ಮಾರ್ಕೆಟ್. ಅಂದರೆ ನಮಗೆ ಎಲ್ಲದು ವ್ಯಾರಂಟಿಯಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ ಅದರಲ್ಲಿ. ಆದರೆ ಇಂಡಿಯಾದಲ್ಲಿ ಡ್ರೋನ್ಗೆ ಯಾವುದೇ ಥರ ವ್ಯಾರಂಟಿ ಸಿಗಲ್ಲ, ಡ್ರೋನ್ನ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹಾರಿಸೋ ಥರ ಇಲ್ಲ. ಸೊ ಇದೆಲ್ಲದು ಕೂಡ ಪ್ರಾಬ್ಲಮ್ ಇದೆ. ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇಟ್ಕೊಳ್ಬಿಟ್ಟು ಸಬ್ಸ್ಕ್ರೈಬ್ ಪಕ್ಕಕ್ಕೆ ಕಾಣೋ ಬೆಲ್ಲೈಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ. ಏನಂದೆ ಇನ್ನೊಂದ್ಸಲ ಹೇಳು. ವಿಡಿಯೋ ಹೋಗಿ ನೋಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು ಸ್ನೇಹಿತರೆ, ಇಂಡಿಯಾದಲ್ಲಿ ಹೊಸದಾಗಿ ಒಂದು DJIನ ಒಂದು ಡ್ರೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಅನ್ನೋದಕ್ಕಿಂತ ಗ್ಲೋಬಲಿ ಅವರು ಲಾಂಚ್ ಮಾಡ್ತಾರೆ. ಇಂಡಿಯಾದಲ್ಲಿ ಯಾವುದೇ ಥರ ಡ್ರೋನ್ಗಳು ಲಾಂಚ್ ಆಗಲ್ಲ ಸ್ನೇಹಿತರೆ ಪರ್ಟಿಕ್ಯುಲರ್ ಆಗಿ. ಸೊ ನಾವೇನಾದರೂ ತರಿಸ್ಕೋಬೇಕು ಅಂದರೆ ಬುಕ್ ಮಾಡಿಬಿಟ್ಟು ಆನ್ಲೈನಲ್ಲಿ ಬೇಕಾದರೂ ತರಿಸ್ಕೋಬೋದು, ಅಥವಾ ಆಫ್ಲೈನ್ ಮಾರ್ಕೆಟಲ್ಲೂ ಕೂಡ ಡ್ರೋನ್ ಸಿಗುತ್ತೆ. ಬಟ್ ಅದು ಸಿಗೋವಂಥದ್ದು ಬ್ಲ್ಯಾಕ್ ಮಾರ್ಕೆಟು ಅಲ್ಲ, ವೈಟ್ ಮಾರ್ಕೆಟು ಅಲ್ಲ, ಗ್ರೇ ಮಾರ್ಕೆಟ್ನಲ್ಲಿ. ಗ್ರೇ ಮಾರ್ಕೆಟ್ ಅಂದರೆ ಏನಪ್ಪ ಅಂದರೆ, ಸೊ ಡ್ರೋನನ್ನು ಪರ್ಚೇಸ್ ಮಾಡೋದು ಯಾವುದೇ ಥರ ಇಲ್ಲಿಗಲ್ ಅಲ್ಲ ಸ್ನೇಹಿತರೆ, ಲೀಗಲ್ಲೇ. ಡ್ರೋನನ್ನು ನಾವು ಈಸಿಯಾಗಿ ಆರಾಮಾಗಿ ಲೀಗಲಿನೇ ಪರ್ಚೇಸ್ ಮಾಡ್ಬೋದು. ಅವ್ರೇನು ಮಾಡ್ತಾರಪ್ಪ ಅಂದರೆ ಬಿಲ್ ಕೊಡಲ್ಲ, ಅಂದರೆ ಕಂಪನಿ ಅವ್ರ ಕಡೆಯಿಂದ ಅವರೊಂದು ಬಿಲ್ ಕೊಡಲ್ಲ, ಪ್ಲಸ್ ವ್ಯಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ. ಸೊ ಬಿಲ್ ಏನಾದರೂ ಕೊಟ್ಟರೆ ನಾವು ವ್ಯಾರಂಟಿ ಕ್ಲೈಮನ್ನು ಮಾಡ್ಕೊಬೋದಾಗುತ್ತೆ. ಆದ್ದರಿಂದ ಅವರು ಬಿಲ್ ಕೊಡಲ್ಲ, ವ್ಯಾರಂಟಿ ಕ್ಲೈಮ್ ಆಗಲ್ಲ. ಹಾಗಾಗಿ ಸೊ ಇಲ್ಲಿ ಗ್ರೇ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಡ್ರೋನನ್ನು ಹಾರಿಸೋಂಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಆಮೇಲೆ 100 ಮೀಟ್ರಿಗೇನೋ DJI ಡ್ರೋನ್ಗಳನ್ನೆಲ್ಲ ಲಾಕ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತೆಲ್ಲ. 100ಕ್ಕಿಂತ ಕಡಿಮೆನೇ, ಅಂದರೆ ಎಷ್ಟು ಅಂತ ಕರೆಕ್ಟಾಗಿ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಸೊ 100ಕ್ಕಿಂತ ಕಡಿಮೆನೇ. ಅದಕ್ಕಿಂತ ಮೇಲ್ಗಡೆ ಇಂಡಿಯಾನಲ್ಲಿ ಡ್ರೋನ್ಗಳನ್ನು ಹಾರ್ಸೋಕ್ಕಾಗಲ್ಲ, ಅಲ್ಲಿವರೆಗೂ ಲಾಕ್ ಮಾಡಿಕೊಡ್ತಾರೆ ಇಂಡಿಯಾದಲ್ಲಿ ಅಂತೆಲ್ಲ ಏನೇನೋ ಇದೆ. ಸೊ ಅದನ್ನೆಲ್ಲ ಓಪನ್ ಮಾಡಿಸ್ಕೊಬೋದು ಬಿಡಿ, ಅದೇನು ನಾರ್ಮಲ್ಲು ಪ್ರಾಬ್ಲಮ್ ಅಲ್ಲ. ಬಟ್ ವ್ಯಾರಂಟಿ ಕ್ಲೈಮ್ ಆಗಲ್ಲ. ನೀವೇನಾದರೂ ಒಂದು ಡ್ರೋನ್ ಏನಾದರೂ ತೊಗೊಂಡೋಗ್ಬಿಟ್ಟು ಕ್ರ್ಯಾಶ್ ಆಯಿತು ಅಂದರೆ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಆಯಿತು ಡ್ರೋನಲ್ಲಿ ಅಂದರೆ, ನೀವು ಇವತ್ತು ಡ್ರೋನನ್ನು ತೊಗೊಂಡು ಬೆಳಗ್ಗೆನೇ ಆದರೂ ಕೂಡ ವ್ಯಾರಂಟಿ ಕ್ಲೈಮ್ ಆಗಲ್ಲ. ದುಡ್ಡು ಕೊಟ್ಟೆ ಮಿಕ್ಕಿದೆ ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಇದನ್ನು ಗ್ರೇ ಮಾರ್ಕೆಟ್ ಅಂತಾರೆ. ಅಂದರೆ ನಾವು ಡ್ರೋನನ್ನು ತೊಗೋಬೋದು, ಅಫಿಷಿಯಲ್ ಆಗಿ ಲಾಂಚ್ ಮಾಡೋಕ್ಕಾಗಲ್ಲ, ಅಫಿಷಿಯಲ್ ಆಗಿ ಯಾವುದೇ ಥರ ವ್ಯಾರಂಟಿನೂ ಕೂಡ ಕ್ಲೈಮ್ ಆಗಲ್ಲ ಸ್ನೇಹಿತರೆ. ಇದನ್ನು ಇಂಡಿಯಾದಲ್ಲಿ ಗ್ರೇ ಮಾರ್ಕೆಟ್ ಅಂತ ಕರೀತಾರೆ. ಸೊ ಇದು ಪರ್ಟಿಕ್ಯುಲರ್ ಆಗಿ ಡ್ರೋನ್ಗೆ ಇರುವಂಥದ್ದು. ಇನ್ನು ಡ್ರೋನ್ ಬಗ್ಗೆ ಮಾತಾಡಬೇಕು ಅಂದರೆ, ಹೊಸ ಡ್ರೋನ್ ಲಾಂಚ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಒಂದು ಡ್ರೋನ್ ಲಾಂಚ್ ಆಗಿದೆಯಪ್ಪ ಅಂದರೆ ಇಂಡಿಯಾದಲ್ಲಿ ಆಗಿರ್ಬೋದು, ಗ್ಲೋಬಲಿ ಆಗಿರ್ಬೋದು, DJI ಅವ್ರ ಕಡೆಯಿಂದ ಹೊಸ ಒಂದು ಡ್ರೋನು. ಅದು DJI ಅವ್ರ ಕಡೆಯಿಂದ DJI ಮಿನಿ ಕ್ಲಾಸಿಕ್ ಅನ್ನೋ ಒಂದು ಡ್ರೋನನ್ನು ಕೂಡ ಲಾಂಚ್ ಮಾಡಲಾಗಿದೆ. ಸೊ ಹಿಂದೆ ಬಂದು DJIನವರ ಮಿನಿ 3 Pro ಅನ್ನೋ ಒಂದು ಡ್ರೋನನ್ನು ಲಾಂಚ್ ಮಾಡಲಾಗಿತ್ತು. ಅದು ಸಕ್ಸಸ್ಸನ್ನು ಕೂಡ ಕಂಡಿತ್ತು. ಇದುವರೆಗೂ ಯಾವುದೇ DJIನಲ್ಲಿ ಲಾಂಚ್ ಆಗುವಂಥ ಡ್ರೋನ್ಗಳು ಕೂಡ ಫೇಲ್ಯೂರ್ ಆಗಿಲ್ಲ ಸ್ನೇಹಿತರೆ. ಅವಾಟ ಅದೆಲ್ಲ ಬೇರೆ ಲೆವೆಲಲ್ಲಿ ಇರುವಂಥ ಡ್ರೋನ್ಗಳು DJIನಲ್ಲಿ. ಸೊ ಬನ್ನಿ ಹಾಗಾದರೆ ಅದರ ಒಂದು ಫೀಚರ್ಸ್ನ ಬಗ್ಗೆ ಮಾತಾಡೋಣ. ಇದರಲ್ಲೂ ಕೂಡ ನಾರ್ಮಲ್ ಆಗಿ ಎಲ್ಲ ಒಂದು ಡ್ರೋನ್ ಅಂದರೆ ಈ DJIನಲ್ಲಿರುವಂಥ ಒಂದು ಈಗ ಬರ್ತಾ ಇರುವಂಥ 3 ಸೀರೀಸಲ್ಲಿ ಆಗಿರ್ಬೋದು, ಮ್ಯಾವಿಕ್ ಸೀರೀಸಲ್ಲಿ ಆಗಿರ್ಬೋದು, ಇರುವಂತಾನೆ ಇದರಲ್ಲೂ ಕೂಡ ಸಿಮೋಸ್ ಕ್ಯಾಮ್ರಾವನ್ನು ಹಾಕಿದ್ದಾರೆ ಸ್ನೇಹಿತರೆ. ಹೌದು, ಸಿಮೋಸ್ನ ಒಂದು HD ಕ್ಯಾಮ್ರಾವನ್ನು ಹಾಕಿದ್ದಾರೆ. 4x3 ಸಿಮೋಸ್ ಕ್ಯಾಮ್ರಾ ಅಂತ ಅವರು ಡ್ರೋನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಕರೀತಾರೆ. ಇದರಲ್ಲೇನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಒಂದು ಡ್ರೋನ್ ಕ್ಯಾಮ್ರಾಗಳಲ್ಲಿ 3 Pro ಆಗಿರ್ಬೋದು, ಈ ಒಂದು ಇದರಲ್ಲಾಗಿರ್ಬೋದು, ವರ್ಟಿಕಲ್ಲಿ ಕೂಡ ನೀವು ಆ ಒಂದು ಫುಟೇಜನ್ನು ತೊಗೋಬೋದಾಗಿದೆ. ಹಾರಿಜಾಂಟಲಿ ಕೂಡ ನೀವು ಫುಟೇಜನ್ನು ತೊಗೋಬೋದಾಗಿದೆ. ಅಂದರೆ 16:9, 9:16 ಎರಡರಲ್ಲೂ ಕೂಡ ತೊಗೋಬೋದಾಗಿದೆ. ನೀವು ರೀಲ್ಸ್ಗಾದರೂ ಹಾಕ್ಕೊಳ್ಳಿ, ಯೂಟ್ಯೂಬ್ಗಾದರೂ ಹಾಕ್ಕೊಳ್ಳಿ, ಎಲ್ಲಿಗೆ ಬೇಕಾದರೂ ಡ್ರೋನಲ್ಲಿ ಫುಟೇಜನ್ನು ತೊಗೋಬೋದಾಗಿದೆ. ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. 5.1K HD
ರೆಸಲ್ಯೂಷನಲ್ಲಿ ಈ ಒಂದು ಕ್ಯಾಮ್ರಾ ಬಂದು ವಿಡಿಯೋವನ್ನು ರೆಕಾರ್ಡ್ ಮಾಡುತ್ತೆ. ಡ್ರೋನ್ ಮಿನಿ 3 ಪ್ರೋನು ಅಷ್ಟೇ ಸೇಮು. ಮತ್ತು 46 ಮಿನಿಟ್ಸು, ಅದು 34 ಮಿನಿಟ್ಸ್ ಅಂತಾರೆ, ಇದು 46 ಮಿನಿಟ್ನ ಒಂದು ಬ್ಯಾಕಪ್ಪನ್ನು ಕೊಡುತ್ತೆ, ಬ್ಯಾಟ್ರಿ ಬ್ಯಾಕಪ್ಪನ್ನು. ಫ್ಲೈ ಹಾರ್ಸ್ ಟೈಮಿಂಗು 46 ಮಿನಿಟ್ಸ್ ಅಂತಾರೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. 3/4 ಗಂಟೆ ಬರುತ್ತೆ ಅಂದರೆ ಒಂದು ಒಳ್ಳೆ ವಿಷಯ. 15 ಕಿಲೋಮೀಟರ್ ರೇಂಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. 15 ಕಿಲೋಮೀಟರ್ ಅಂದರೆ ಅದಕ್ಕೆ 12 ಕಿಲೋಮೀಟರ್ನ ಕೊಡೋರು, ಇದಕ್ಕೆ 15 ಕಿಲೋಮೀಟರ್ ಕೊಡ್ತಿದ್ದಾರೆ. ಸೊ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. 15 ಕಿಲೋಮೀಟರ್ ಎಲ್ಲ ಹೋಗಲ್ಲ, ಒಂದು 3-4 ಕಿಲೋಮೀಟರ್ವರೆಗೂ ಆರಾಮಾಗಿ ಹೋಗುತ್ತೆ. ಇನ್ನು ಈ ಒಂದು ಡ್ರೋನ್ನಲ್ಲಿ ಸ್ಪೆಷಲಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಅಂದರೆ ಇದರಲ್ಲಿ ಬಂದು 2 ಕೂಡ ಸೆನ್ಸಾರ್ ಇದೆ ಸ್ನೇಹಿತರೆ. ಅಂದರೆ 2 ಸೆನ್ಸಾರ್ ಅಂದರೆ ಮೇಲೆ ಕೆಳಗಡೆ, ರೈಟು ಲೆಫ್ಟು, ಟಾಪು ಬಾಟಮ್ ಎಲ್ಲ ಕಡೆ 360 ಡಿಗ್ರಿ ಸೆನ್ಸರನ್ನು ಈ ಒಂದು ಡ್ರೋನ್ನಲ್ಲಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. A2S ನಲ್ಲಿ ಕೊಟ್ಟಿದ್ರು 360 ಡಿಗ್ರಿಯನ್ನು, ಇದರಲ್ಲಿ ಕೊಟ್ಟಿದ್ದಾರೆ. ಇವಾಗ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಕೊಡ್ತಿರೋ ದುಡ್ಡು ಹಂಗೆ ಇದೆ, ಮುಂದೆ ಹೇಳ್ತೀನಿ. ಇನ್ನು ಈ ಒಂದು ಪರ್ಟಿಕ್ಯುಲರ್ ಡ್ರೋನ್ನ ಕ್ಯಾಮ್ರಾದ ಫೀಚರ್ಸ್ನ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಆಗಲೇ 4x3 ಸಿಮೋಸ್ ಕ್ಯಾಮ್ರಾ ಅಂತ ಹೇಳಿದೆ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕ್ಯಾಮ್ರಾದಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾವನ್ನು ಯೂಸ್ ಮಾಡಿದ್ದಾರೆ, ಇದನ್ನೆಲ್ಲ ಮಾತಾಡಬೇಕು ಅಂದರೆ 20 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾವನ್ನು ಈ ಒಂದು ಡ್ರೋನ್ನಲ್ಲಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. 5.1K ಫುಟೇಜ್ನಲ್ಲಿ ನಿಮಗೆ ಆರಾಮಾಗಿ ತೆಕ್ಕೊಡುತ್ತೆ. 5Kನಲ್ಲಿ ಇದು 50 ಫ್ರೇಮ್ಸ್ ಪರ್ ಸೆಕೆಂಡ್ ಅಂದರೆ 50 FPS ತನಕ ರೆಕಾರ್ಡ್ ಮಾಡುವಂಥ ಕೆಪಾಸಿಟಿ ಇದೆ. 4Kನಲ್ಲಿ 120 FPS ತನಕನೂ ರೆಕಾರ್ಡ್ ಮಾಡುವಂಥ ಕೆಪಾಸಿಟಿ ಇದೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸ್ಪೆಷಲಿ ನೈಟ್ ಮೋಡ್ ಫೀಚರನ್ನು ಈ ಒಂದು ಡ್ರೋನ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಸ್ಪೆಷಲ್ ಫೀಚರ್ ಈ ಒಂದು ಡ್ರೋನ್ನಲ್ಲಿ ಬಂದು ನೈಟ್ ಮೋಡ್ ಅಂದರೆ ನೈಟಲ್ಲಿ ನಿಮಗೆ ಒಂಥರ ಈ ಮೊಬೈಲಲ್ಲೆಲ್ಲ ನೈಟ್ ಮೋಡಲ್ಲಿ ಬರುತ್ತಲ್ಲ ಕ್ಯಾಮ್ರಾ, ಆ ಥರ ಒಂದು ಫುಟೇಜ್ಗಳನ್ನು ಕೊಡುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದಾದಮೇಲೆ 360 ಡಿಗ್ರಿ ನಾನು ಯಾವಾಗಲೇ ಹೇಳ್ದಂಗೆ ಸೆನ್ಸಾರ್ಗಳನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇದರಲ್ಲಿ ಕ್ರೂಸ್ ಕಂಟ್ರೋಲನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನೀವೇನಾದ್ರು ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಮಾಮೂಲಿ FPV ಡ್ರೋನ್ಗಳನ್ನು ಹಾರಿಸ್ತಾರಲ್ಲ, ಆ ಥರ ಎಲ್ಲ ಹಾರಿಸ್ತೀರಾ ಅಂದರೆ ಕ್ರೂಸ್ ಕಂಟ್ರೋಲ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ನಿಮಗೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಸೊ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಕ್ರೂಸ್ ಕಂಟ್ರೋಲನ್ನು ಕೂಡ ಕೊಟ್ಟಿರೋದು ಹೊಸದಾಗಿ ಬಂದಿರುವಂಥ ಫೀಚರ್ಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನು ಇದಿಷ್ಟು ಈ ಒಂದು ಡ್ರೋನ್ನ ಸ್ಪೆಸಿಫಿಕೇಷನ್ಸ್ ಹಾಗೆ ಫೀಚರ್ ಆಗಿರ್ಬೋದು. ಇನ್ನು ಈ ಒಂದು ಡ್ರೋನನ್ನು ಏನಾದರೂ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗಲೇ ಹೋಗ್ಬಿಟ್ಟು ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು. ಅಥವಾ DJI ವೆಬ್ಸೈಟ್ಗೆ ಹೋದರೆ ಅಲ್ಲಿಂದ ಕೂಡ ನಿಮಗೆ ಸಿಗುತ್ತೆ. ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಇನ್ನೂ ಅವೈಲಬಲ್ ಇಲ್ಲ ಅನ್ಕೊಂತೀನಿ. ವಿಡಿಯೋ ಅಪ್ಲೋಡ್ ಆಗೋ ಟೈಮಲ್ಲಿ ಅವೈಲಬಲ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸೊ ಡ್ರೋನ್ಸ್ಗೆ ಎಷ್ಟು ಬೇಡಿಕೆ ಇದೆ ಇಂಡಿಯಾದಲ್ಲಿ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲೆಲ್ಲ ಸಿಗೋದು ಸಿಕ್ಕಾಪಟ್ಟೆ ರೇರು, ಹಾಗಾಗಿ ನೀವು ಆಫ್ಲೈನ್ ಮಾರ್ಕೆಟಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಈ ಒಂದು ಡ್ರೋನ್ನ ಸ್ಪೆಸಿಫಿಕೇಷನ್ಸ್ ಆಯಿತು, ಫೀಚರ್ ಆಯಿತು. ಇನ್ನು ಪ್ರೈಸ್ನ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಡ್ರೋನ್ದು ಈ ಒಂದು ಡ್ರೋನು DJI ವಿತ್ ನಾರ್ಮಲ್ RC ಅಂದರೆ ಈ ಒಂದು ಡ್ರೋನ್ ಬಂದು ನಾರ್ಮಲ್ RC ಜೊತೆ ಬರುತ್ತೆ. ಅಂದರೆ ನಮಗೆ RCನಲ್ಲಿ ಯಾವುದೇ ಥರ ಸ್ಕ್ರೀನ್ ಇರಲ್ಲ, ನಾರ್ಮಲ್ RC ಜೊತೆ ಬರುತ್ತೆ. ಆ ಒಂದು ಡ್ರೋನ್ ಬಂದ್ಬಿಟ್ಟು ನಮಗೆ $1,599 ಅಂದರೆ US ಆಗುತ್ತೆ. $1,599 ಅಂದರೆ $1,600 ಅಂದರೆ ಇಂಡಿಯಾದಲ್ಲಿ $131,000 ಈ ಒಂದು ಡ್ರೋನ್ಗೆ ಆಗುತ್ತೆ ಸ್ನೇಹಿತರೆ. ಇನ್ನು RC ಬಂದು ಅದರಲ್ಲೂ ಕೂಡ ಸ್ಕ್ರೀನ್ ಇರಬೇಕು. RCನಲ್ಲೇ 5.5 ಸ್ಕ್ರೀನ್ ಬರುತ್ತಲ್ಲ, ಆ ಥರ ಒಂದು RC ಬೇಕು ನಮಗೆ. ಸ್ಕ್ರೀನ್ ಇರುವಂಥ RC, ಸ್ಪೆಷಲ್ RC ಬೇಕು ಅಂದರೆ ನಮಗೆ $1,749 ಆಗುತ್ತೆ. ಇಂಡಿಯಾದಲ್ಲಿ ಬಂದು $143,900 ಆಗುತ್ತೆ. ಸೊ ಇವತ್ತಿಂದು ನಾನು ವಿಡಿಯೋ ಮಾಡ್ತಾ ಇರುವಂಥ ಟೈಮ್ನ ಒಂದು ಪರ್ಟಿಕ್ಯುಲರ್ US ಡಾಲರ್ದು ರೇಟ್ ಏನಿದೆ ಅದಕ್ಕೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಡ್ರೋನ್ ವಿತ್ ನೋ RC ಅಂದರೆ ಬರೀ ಡ್ರೋನ್ ಮಾತ್ರ ಬೇಕು, ನನ್ನ ಹತ್ರ ಹಳೆ RC ಇದೆ ಅಂದರೆ ನಿಮಗೆ $1,469 ಇಲ್ಲೆಲ್ಲ ಸಿಕ್ಬಿಡುತ್ತೆ. ನಿಮಗೆ 1,20,000ಕ್ಕೆಲ್ಲ ಈ ಒಂದು ಡ್ರೋನ್ ಸಿಕ್ಬಿಡುತ್ತೆ. ಇನ್ನು ಫ್ಲೈ ಮೋರ್ ಕಿಟ್ ಏನಾದರೂ ಬೇಕು ಅಂದರೆ ನಿಮಗೆ ಪ್ಲಸ್ ಎಕ್ಸ್ಟ್ರಾ ಇದು ಏನು ಬೇಕು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫ್ಲೈ ಮೋರ್ ಕಿಟ್ ಏನಾದರೂ ಬೇಕು ಅಂದರೆ ಪ್ಲಸ್ ಎಕ್ಸ್ಟ್ರಾ ನಿಮಗೆ $649 ಅಂದರೆ ಒಂದು 53,000 ಎಕ್ಸ್ಟ್ರಾ ತಗಲಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಡ್ರೋನ್ನ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ತು ಅಂದ್ಕೊಂಡಿದ್ದೀನಿ. ಡ್ರೋನ್ನ ಯಾವ ಥರ ತರಿಸ್ಕೋಬೇಕು, ಯಾವ ಥರ ಹಾರಿಸ್ಬೋದು, ಡ್ರೋನ್ ಲಿಮಿಟೇಷನ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋಯಿಂದ. ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ಯೂಸ್ಫುಲ್ ಆಗಿದೆ ಅಂತ. ಯೂಸ್ಫುಲ್ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಷ್ಟ ಆದರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶುಭ ದಿನ. ಬೈ ಫ್ರೆಂಡ್ಸ್.